आजकाल वाढदिवस म्हटलं की अनेक युवक अनावश्यक खर्च करून पार्ट्या करून पैशांची उधळपट्टी करताना दिसतात. मात्र गोकाक तालुक्यातील माणिकवाडी येथील ईश्वर घुडज यांनी आपला वाढदिवस वेगळ्या पद्धतीने साजरा करत समाजासमोर आदर्श निर्माण केलाय. गोकाक येथील येरगाळ मठाचे अभिनव शंकरानंद स्वामी यांच्या मार्गदर्शनाखाली ईश्वर घुडज यांनी वाढदिवसानिमित्त समाजोपयोगी उपक्रम राबवले. अनावश्यक खर्च टाळून आपल्या जन्मदिवसाचे स्मरण समाजसेवेच्या माध्यमातून व्हावे हा त्यांचा उद्देश होता. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ನಮ್ಮ ಈಶ್ವರ್ ಗುಡಾಜ್ ಅವರು ಈಗ ಟಿವಿ ಒಳಗೆ ಇಂಥ ಕಾರ್ಯಕ್ರಮ ನಾವು ಎಲ್ಲಿ ನೋಡಿಲ್ಲ. ಯಾಕಂತಂದ್ರೆ ಎಲ್ಲಾರು ಫಂಕ್ಷನ್ ಮಾಡ್ತಾರೋ ಅದನ್ನ ಮಾಡ್ತಾರೋ ಆದ್ರೆ ಒಳ್ಳೆ ಕಾರ್ಯಕ್ರಮ ನಮಗೂ ಹೆಮ್ಮೆ ಅಂತ ತರಿಸಿ ಎಲ್ಲರಿಗೂ ಇದು ಎಲಿಮೆಂಟ್ ಸಾರ್ವಜನಿಕಲ್ಲ ಇಡೀ ನಮ್ಮ ಕರ್ನಾಟಕ ದೇಶಕ್ಕೆ ಮಾದರಿ ಇಲ್ಲಿಂದ ಸ್ಟಾರ್ಟ್ ಆಗೋದು ನಾವು ಅಭಿಪ್ರಾಯ ಕೊಡ್ತೋ. ಇದರ ಮುಂದೆ ಅವ್ರಿಗೆ ದೇವರ ಆಶೀರ್ವಾದ ಇರಲಿ ತಿಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇರಲಿ ಹೇಳಿ ಯಾವ್ದ ಮಾತು. ನಮ್ಮ ಹೆಸರು ಕೃಷ್ಣಗೌಡ ಸಂಹಿತಾ ಸರಿಗಿದ್ದ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅಪಘಾತಗಳು ಅನಾಹುತಗಳಾಗ್ತಾ ಇವೆ. ಅದು ಹೆಲ್ಮೆಟ್ ಹಾಕಂಗಿಲ್ಲ, ಲೈಸೆನ್ಸ್ ಇರಂಗಿಲ್ಲ, ಇನ್ಶೂರೆನ್ಸ್ ಇರಂಗಿಲ್ಲ. ಆದ್ರೆ ಎಲ್ಲ ಯುವಕರನ್ನು ಕೂಡಿಸ್ಕೊಂಡು ಒಂದು ಮಾದರಿತ್ವ, ನಾಡಿಗೆ ಮಾದರಿತ್ವ ಅಂತ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂತ ಹೇಳ್ತಾ ಇದ್ದೇನೆ. ಅದನ್ನ ದಿನನಿತ್ಯವಾಗಿ ಇವತ್ತು ಕೊಟ್ಟಂತ ಹೆಲ್ಮೆಟ್ ಅನ್ನ ದಿನನಿತ್ಯವಾಗಿ ಹೊರಿಸ್ಬೇಕು. ಅದೇ ರೀತಿಯಾಗಿ ಅದನ್ನ ಬೇರೆ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದನ್ನ ನಾವು ಎಲ್ಲರೂ ಕೂಡ ಅನುಸರಿಸಿ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಇದೊಂದು ಒಳ್ಳೆಯ ಅತ್ಯುತ್ತಮ ಅಂತ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಅವರಿಗೆ 29ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ तम्मेಲ್ಲರೂ ಕೂಡ ಈ संदर्भात अभिनंदिಸ್ತೇನೆ. एम.ए. पाटील. ईश्वर गुडज म्हणाले की डीजे लावून किंवा विनाकारण खर्च करून वाढदिवस साजरा करण्याऐवजी तो समाजाला संदेश देणारा असावा. आपल्या उत्सवातून इतरांना काहीतरी उपयोग झाला पाहिजे. ಅಂದ್ರೆ ನಾವು ಡಿಜೆ ಹಚ್ಚಿ ಅವು ಬರ್ತಡೇ ಆಚರಣೆ ಮಾಡ್ಕೋದ್ರ ಹಣ ಪೋಲ್ ಆಗ್ತಾವ. ಇಂಥ ಹೆಲ್ಮೆಟ್ ಕೊಡೋದಾಗ್ಲಿ, ರಕ್ತದಾನ ಶಿಬಿರ ಮಾಡೋದಾಗ್ಲಿ, ಆರೋಗ್ಯ ತಪಾಸಣೆ ಮಾಡೋದಾಗ್ಲಿ, ನಾವು ಹೋದ ವರ್ಷ ಸಹಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಮಾಡಿದ್ದು. ಈ ವರ್ಷ ನಾವು ಹೆಲ್ಮೆಟ್ ವಿತರಣೆ ಮಾಡ್ಬೇಕಂಬುದು ಉದ್ದೇಶ ಏನಂದ್ರೆ ಈಗ ನೋಡ್ರಿ ನಮ್ಮ SP ಸಾಹೇಬರು ಏನ್ ಹೇಳಿದಾರ, ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು. ಮತ್ತ ಈ ಗೋಕಾಕದಾಗ ಎಲ್ಲಾ ಕಡೆ CCTV ಕ್ಯಾಮ್ರಾ ಅದಾವ. ಯಾರ ಹೆಲ್ಮೆಟ್ ಹಾಕೋದಿಲ್ಲ ಅವ್ರಿಗೆ ಬರೋ ಇದನ್ನ ನೋಟಿಸ್ಗಳು ತಾನಾಗೆ ಬರ್ತಾ ಇದಾವ, ಯಾರು ಗಾಡಿ ಹಿಡಿಯೋದಿಲ್ಲ. ಮತ್ತೆ ಏನ್ ಮಾಡ್ತಾರ, ಕೆಲವೊಂದು ಹುಡುಗರು ಅದಾರ, ನಮ್ಮ ಹುಡುಗರ ಯಾರ ಗಾಡಿ ಹಿಡಿದ್ರ ಹೆಲ್ಮೆಟ್ ಇದನ್ನ ಅಣ್ಣ ಹಿಂಗಾಗೈತಿ ನಾವು ಹೇಳ್ತೀವಿ ಸೀದಾ ಪೊಲೀಸರಿಗೆ, ಸರ್ ನಿಮ್ದು ಏನೈತಿ ಪ್ರೊಸೀಜರ್ ಅದನ್ನ ಮಾಡ್ರಿ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ನಾವ ಹುಡುಗರಿಗೆ ಹೆಲ್ಮೆಟ್ ಕೊಟ್ಟು ಅಂದ್ರ ಆ ವ್ಯಕ್ತಿ ಏನಾರ ನಮಗ್ ಫೋನ್ ಹಚ್ಚಿದಂದ್ರ ಮೊನ್ನೆ ಕೊಟ್ಟಪ್ಪ ನಿನ್ಗೆ ಹೆಲ್ಮೆಟ್ ಯಾಕೆ ನೀ ನನಗೆ ಫೋನ್ ಹಚ್ಚಿದಿ ಅನ್ನುವಂತ ಕೆಲಸವನ್ನ ನಾವು ತಡೆ ಹಿಡಿಯುವ ಸಲುವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ಈಗಿನ ಯುವಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಈಗಿನ ಯುವಕರಿಗೆ ಇಂತ ಹುಟ್ಟುಹಬ್ಬ ಆಚರಣೆ ಮಾಡೋದು ಎಲ್ಲಾರದು, ಪ್ರತಿಯೊಬ್ಬರು ನಮ್ದು ಒಂದಲ್ಲ, ಯಾರೋ ನೀವು ಮಾಡ್ಕೋಬೋದ್ರೆ ಒಂದು ಸಮಾಜ ಕಾರ್ಯ ಮಾಡ್ರಿ. ಅನಾಥಾಶ್ರಮ ಇದಾವ, ವೃದ್ಧಾಶ್ರಮ ಇದಾವ, ಆಮೇಲೆ ವಯಸ್ಸಾದರ ಅಜ್ಜಿಗಳು ಅದಾವ. ಅವ್ರಿಗೆ ತಮ್ಮ ಮೂಲಕ ಏನಾದ್ರ ಒಂದು ಸಹಾಯ ಆದ್ರ ಅದು ದೇವ್ರ ನಿಮಗ, ನೀವು ₹1 ಕೊಟ್ರೆ ದೇವ್ರ ನಿಮಗ್ ₹10 ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಸರ್, ಈಗ ಎಷ್ಟೋ ಜನ ಮುಖಂಡರಿದಾರ ಸರ್. ಕೆಲವು ಜನ ಮುಖಂಡರು ಏನ್ ಮಾಡ್ತಾರೆ ಸರ್, ಬರೀ ದುಡ್ಡು ಗಳಿಸಿದ್ರೊಳಗದಾರ. ಆದ್ರೆ ತಾವು ಕೂಡ ಅದಿರಿ. ಈ ವಿಚಾರ ಬರ್ಲಿಕ್ಕೆ ಅಂತ ತಮಗೂ ಅನ್ನೋದು ಏನಾರ ಅಂತ ಐತರ ಘಟನೆ ಆಗಿತ್ತ ಅಂತಾರೆ ಸರ್? ಏನಂದ್ರೆ ನಾನು ಈ ಮಟ್ಟಿಗೆ ಬರ್ಬೇಕು 2017ರಿಂದ ನಾನು ಸಂಘಟನೆಗೆ ಬಂದವನ್ರಿ. ನಾನು ಆರ್ಟ್ಸ್ ಇದನ್ರಿ ಕಾಮರ್ಸ್ ಒಂದು ಹಚ್ಚೀನಿ. ಬಟ್ ಕಾಮರ್ಸ್ ಹಚ್ಚಿದಾಗ ನಾನು ಬಾಬಾ ಸಾಹೇಬ್ರ ಬಗ್ಗೆ, ಬುದ್ಧನ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಏನು ಓದಿನಿ. ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ಕೂಡಲೇ ನಾನು ಮನ್ಯಾಗ ಕೂತು ಪುಸ್ತಕ ಓದಾಕೈತ್ನಿ. ನಾ ಇನ್ನ ಬರೀ LLB ಮಾಡಿ ವಕೀಲ ಆಗ್ಬೋದು, ನನ್ನ ಮನಿನ ಸಾಕ್ಬೋದು ಅಷ್ಟೇ ಇತ್ತು. ಆದ್ರೆ ಸಮಾಜ ಕಾರ್ಯವನ್ನ ನಾವು ಏನಾದ್ರು ಹೊರಗೆ ಬಿದ್ರೆ ಇಡೀ ಸಮಾಜವನ್ನ ಕಾಪಾಡಬೇಕಂತೇಳಿ ನಾವು ಆ ದೃಷ್ಟಿ ಇಟ್ಕೊಂಡು ಸಮಾಜ ಸೇವೆ ಮಾಡಕ್ ಬಂದೇವ್ರಿ. ಸರ್, ಈಗಿನ ಈ ಮುಖಂಡರಿಗೆ ಸರ್ ತಮ್ಮ ಒಂದು ಏನು ಸರ್ ಅವ್ರಿಗೆ ಏನಾದ್ರು ಮೆಸೇಜ್ ಸರ್ ಈಗಿನ ದಲಿತ ಮುಖಂಡರಿಗೆ ನಾ ಏನ್ ಮಾಡ್ತಾ ಇದೀವಿ ಅಂದ್ರ, ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗ್ಲಿ, ಆಮೇಲೆ ಬೇರೆ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗ್ಲಿ, ನಾವು ನಮ್ಮ ಏನು ಈಗ ನಾವೇನ್ ಲೀಡರ್ಗಳಿದಾವ, ನಾವೇನ್ ದೊಡ್ಡ ಮನುಷ್ಯರಲ್ಲ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದ. ಇವತ್ತು ಭಾರತದ ಯಾವುದೇ ದೇಶದ ಯಾರೇ ಇದ್ರೂ ಭಾರತ ದೇಶದ ಮೇಲೆ ನೀವು ತಪ್ಪು ಮಾಡ್ರೆ ಅದು ಕ್ರಮ ಆಗ್ತೈತಿ. ಆದ್ರಿಂದ ದಯಮಾಡಿ ಬಡ ಜನರಿಗೆ ಅನ್ಯಾಯ ಮಾಡುವುದನ್ನ ನಿಲ್ಲಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೇನೆ. ಸರ್, ಇವತ್ತು 50 ಕೊಟ್ಟಿದ್ದೀರಿ, ಆದ್ರೆ ಬರೋ ಜನ 200 ಜನ ಬಂದಿತ್ತು ಸರ್. 2ನೇ ಹಂತದಲ್ಲಿ ಏನೋ ಕೊಡುವಂತ ವಿಚಾರ ಇಟ್ಕೊಂಡಿದ್ರೆ ಸರ್?
ಸರ್ ಏನಂದ್ರೆ ನಾವು 50 ಅಷ್ಟ ಕೊಡ್ತೀವಿ ಅಂತೇಳಿ ನಾವು ಆಲ್ರೆಡಿ ನಾವು ಜಾಸ್ತಿ ಕೊಡ್ತು ಅಂತ ಏನ್ ಹೇಳಿಕಿಲ್ರಿ. 50 ಕೊಡ್ತೀವಿ, 50 ಜನರಿಗೆ ನಾವು ಹೆಲ್ಮೆಟ್, ಯಾಕಂದ್ರೆ ನಮ್ದು ಶಕ್ತಿ ಎಷ್ಟೈತೆ ಅಷ್ಟ ಕೊಡ್ಬೇಕಲ್ರಿ ಸರ್. ಈಗ ಬಂದಿರುವಂತ ಜನ 200 ಅದಾವ, ಅದಕ್ಕಾಗಿ ನಮ್ಮ ಫ್ರೆಂಡ್ಸ್ ಗಳು ಅದಾರ. ಈಗ ಕೆಲವೊಂದ್ ಮಂದಿ ಏನು ನಮ್ಮ ಕೃಷ್ಣನಾದ ಆಯ್ತು, ನಮ್ ಜಿಯಾ ಆಯ್ತು, ಎಲ್ಲರೂ ಬಂದಿದಾರ. ಅವರು ಏನಂದ್ರು ನಾವು ಸಹಿತ ನಿಮಗ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಏನಿದಾರ. ಆ ದುಡ್ಡನ್ನ ತಗೊಂಡು ಈ 200 ಜನರಿಗೆ ಮತ್ತೆ ನಾವು ಅವ್ರ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ ಗಳನ್ನ ತಗೊಂಡಿದೀವಿ, ಅವ್ರ ಗಾಡಿ ನಂಬರ್ ತಗೊಂಡಿದೀವಿ, ಮತ್ತೆ ಕೊಡುವಂತ ಕೆಲಸ, ಅವ್ರ ಮನೆಗೆ ಹೋಗಿ ಕೊಡುವಂತ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಸರ್, ಈ ವರ್ಷ ಹುಟ್ಟುಹಬ್ಬದಲ್ಲಿ ತಾವು ಹೆಲ್ಮೆಟ್ ವಿತರಣೆ ಮಾಡಿದ್ರಿ. ಮುಂದೆ ಬರುವಂತ ಹುಟ್ಟುಹಬ್ಬದಲ್ಲಿ ತಮ್ಮ ವಿಚಾರ ಏನಿದೆ ಸರ್? ಮುಂದಿನ ಆಕ್ಚುಲಿ ನನಗೆ ಏನೈತೆ ಅಂದ್ರೆ ಲೈಸೆನ್ಸ್ ಮಾಡುವಂತ ಕೆಲಸ ಮಾಡ್ಬೇಕಾಗಿತ್ತು ನಾವ್ರಿ. ಅದ್ರ ಲೈಸೆನ್ಸ್ 1400 ರೂಪಾಯಿ ಬರಾಕೈತ್ರಿ. ಅದಕ್ಕಾಗಿ ಇದು ಬಹಳ ವೆಚ್ಚ ಆಗ್ತೈತಿ. ಅದಕ್ಕಾಗಿ ನಾವು ಕಮ್ಮಿ ಬಜೆಟ್ ದಾಗ ಇದನ್ನ ಮಾಡಿದ್ವು. ದೇವ್ರು ನಮ್ಮ ಬಿಸ್ನೆಸ್ ದಾಗ ಇನ್ನೂ ಸ್ವಲ್ಪ ಏನಾರ ಇಂಪ್ರೂವ್ ಮಾಡಿದ್ವು ಅಂದ್ರೆ ನಮ್ದೇ ಆದಂತ ಬಿಸ್ನೆಸ್ ಗಳು ಅದಾವ, ಹೋಟೆಲ್ ಅದಾವ, ಕೋಳಿ ಫಾರ್ಮ್ ಇದಾವ, ಆಮೇಲೆ ಚಾ ಅಂಗಡಿ ಐತಿ, ಕ್ಯಾಂಟೀನ್ ಗಳದಾವ. ಇವು ದೇವ್ರು ನಮಗ್ ಮತಟ್ ಜಾಸ್ತಿ ಕೊಟ್ಟಂದ್ರ ಬರುವ ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ನಾನು ಲೈಸೆನ್ಸ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಈಶ್ವರ್ ಮಾರುತಿ ಗುಡಜ. या कार्यक्रमाला ज्येष्ठ नागरिक गोळप्पा असुदे, महालमानी, भाऊ शिव गुडज, मित्र मुदलिंग गोरबाळ, संजय मेगेरी, शिवराज मगन्नावर, राहुल कट्टीमनी, जियाउल्ला, लक्ष्मी नावी, पत्रकार तसेच इतर मान्यवर उपस्थित होते. मनोहर मेगेरी, KMM मराठी, गोकाक. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.